ಓಂ ಶ್ರೀ ಗುರುಭ್ಯೋ ನಮಃ ಹರಿಃ ಓಂ. ಓಂ ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗಿ ಪ್ರಚೋದಯಾತ್. ಓಂ ಶ್ರೀ ಶಿವಂ ಗುರುಭ್ಯೋ ನಮಃ. ಆತ್ಮೀಯ ವೀಕ್ಷಕರಿಗೆಲ್ಲರಿಗೂ ಕೂಡ ಚಂದ್ರಶೇಖರ್ ಮಾಡುವಂತಹ ಅನಂತ ನಮಸ್ಕಾರಗಳು. ಎಲ್ಲರಿಗೂ ಕೂಡ ಜ್ಯೋತಿರ್ಮಯ ನಾಡಿ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ, ಈ ದಿನ ನಾವು ಧನಸ್ಸು ರಾಶಿಯವರ ಜನವರಿ ತಿಂಗಳ 2024 ಮಾಸ ಭವಿಷ್ಯವನ್ನು ತಿಳಿದುಕೊಳ್ಳುವಂತಹ ಒಂದು ಪ್ರಯತ್ನವನ್ನು ಮಾಡೋಣ. ಅದಕ್ಕಿಂತಲೂ ಮುಂಚೆ ಎಲ್ಲರೂ ಕೂಡ ನಮ್ಮ ಫೇಸ್ಬುಕ್ ಪೇಜನ್ನು ಲೈಕ್ ಮಾಡಿ, ಅದೇ ರೀತಿ ಯೂಟ್ಯೂಬ್ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಕೇಳ್ಕೊಳ್ತಾ, ಇನ್ನು ಮುಂದುವರೆದ ಭಾಗವಾಗಿ ಧನಸ್ಸು ರಾಶಿಯವರಿಗೆ ಯಾವ ಯಾವ ಗ್ರಹರ ದೃಷ್ಟಿ ಯಾವ ಯಾವ ಮನೆಯಲ್ಲಿರ್ತಕ್ಕಂಥದ್ದು, ಧನಸ್ಸು ರಾಶಿಯವರಿಗೆ ಯಾವ ಒಂದು ವಿಚಾರದಲ್ಲಿ ಅನುಕೂಲ ಇರುವಂತಹ ಒಂದು ವಿಚಾರ ಇರುತ್ತೆ, ಅದೇ ರೀತಿ ಯಾವ ಒಂದು ವಿಚಾರಗಳಲ್ಲಿ ಅವರು ಎಚ್ಚರಿಕೆಯನ್ನು ವಹಿಸಬೇಕು ಮತ್ತು ಯಾವ ಒಂದು ವಿಚಾರದಲ್ಲಿ ಅವರಿಗೆ ಅನಾನುಕೂಲತೆಗಳಿರುತ್ತೆ ಅನ್ನುವಂತಹ ಒಂದು ವಿಚಾರಗಳನ್ನು ಸಂಕ್ಷೇಪವಾಗಿ ತಿಳ್ಕೊಳ್ಳೋಣ. ನೋಡಿ, ಮೊದಲನೇದಾಗಿ ಧನಸ್ಸು ರಾಶಿಯವರಿಗೆ ಜನವರಿ ತಿಂಗಳು ಪೂರ್ತಿ ಕೂಡ 1ನೇ ಮನೆ ಮತ್ತು 2ನೇ ಮನೆಯಲ್ಲಿ ಸೂರ್ಯ, ಅದೇ ರೀತಿ ಕುಜ, ಇನ್ನು ಬುಧ ಗ್ರಹ ಮತ್ತು ಶುಕ್ರ ಗ್ರಹರ ಒಂದು ಪ್ರಭಾವ ಇರುವಂಥದ್ದು. ಇನ್ನು 12ನೇ ಮನೆಯಲ್ಲಿ ಶುಕ್ರ ಮತ್ತು ಬುಧ ಗ್ರಹರ ಒಂದು ಪ್ರಭಾವ ಇರುವಂಥದ್ದು. ಇನ್ನು 3ನೇ ಮನೆಯಲ್ಲಿ ಶನಿಗ್ರಹರ ಒಂದು ಪ್ರಭಾವ ಇರುವಂಥದ್ದು. ಇನ್ನು 4ನೇ ಮನೆಯಲ್ಲಿ ರಾಹು, ಅದೇ ರೀತಿ 5ನೇ ಮನೆಯಲ್ಲಿ ಗುರು, ಇನ್ನು 10ನೇ ಮನೆಯಲ್ಲಿ ಕೇತು ಗ್ರಹರ ಒಂದು ಪ್ರಭಾವ ಇರುವಂತಹ ಒಂದು ವಿಚಾರ ಇರ್ತಕ್ಕಂಥದ್ದು. ಇನ್ನು ಇದರ ಒಂದು ಫಲಗಳು ಯಾವ ರೀತಿ ಇರುತ್ತೆ ಅನ್ನುವಂಥದ್ದನ್ನು ನಾವು ನೋಡುವಂಥದ್ದಾದರೆ, ನೋಡಿ, 1ನೇ ಮನೆ ಮತ್ತು 2ನೇ ಮನೆಯಲ್ಲಿ ಸೂರ್ಯ, ಕುಜ ಮತ್ತು ಬುಧ ಶುಕ್ರರ ಒಂದು ಸಂಯೋಗ ಇರೋದ್ರಿಂದ ಧನಸ್ಸು ರಾಶಿಯ ಜಾತಕರಿಗೆ ವಿಶೇಷವಾಗಿ ಅತಿಯಾದಂತಹ ಸ್ವಾಭಿಮಾನ ಬರುವಂತಹ ಒಂದು ಸಾಧ್ಯತೆ ಇರುತ್ತೆ. ಅದೇ ರೀತಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ದುಡಿಬೇಕು ಅನ್ನುವಂತಹ ಒಂದು ಸಾಮರ್ಥ್ಯ ಹೆಚ್ಚಾಗ್ತಕ್ಕಂಥದ್ದು. ಇನ್ನು ಧನಸ್ಸು ರಾಶಿಯ ರಾಜಕಾರಣಿಗಳಿಗೆ ವಿಶೇಷವಾಗಿ ಸ್ಥಾನಮಾನ ಮತ್ತು ಗೌರವಗಳು ಪ್ರಾಪ್ತಿಯಾಗುವಂತಹ ಸಾಧ್ಯತೆಗಳು ಅತಿ ಹೆಚ್ಚಾಗಿರ್ತಕ್ಕಂಥದ್ದು. ಅದೇ ರೀತಿ ಅವರಿಗೆ ಕೀರ್ತಿ, ಯಶಸ್ಸು ಕೂಡ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಉದ್ದೀಪನ ಆಗುವಂತಹ ಒಂದು ಸಾಧ್ಯತೆ ಇರತಕ್ಕಂತಹ ವಿಶೇಷತೆ ಇರುತ್ತೆ. ಆದರೆ ಆರೋಗ್ಯದ ಒಂದು ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ಪದೇ ಪದೇ ತಲೆನೋವು ಬರುವಂತಹ ಒಂದು ಸಾಧ್ಯತೆಗಳು, ಸ್ವಲ್ಪ ದೇಹದ ಉಷ್ಣಾಂಶ ಹೆಚ್ಚಾಗುವಂತಹ ಒಂದು ಸಾಧ್ಯತೆಗಳು ಅತಿ ಹೆಚ್ಚಾಗಿರುವಂಥದ್ದು. ಇನ್ನು ಅದೇ ರೀತಿ ನೋಡಿ, ಕೌಟುಂಬಿಕ ವಿಚಾರಗಳಲ್ಲಿ ಶಾಂತಿ ಮತ್ತು ನೆಮ್ಮದಿ ಬರುವಂತಹ ವಾತಾವರಣ ಸೃಷ್ಟಿಯಾಗ್ತಕ್ಕಂಥದ್ದು. ಇನ್ನು ಹಣಕಾಸಿನ ಒಂದು ವಿಚಾರಗಳಲ್ಲಿ ಬಹಳಷ್ಟು ಅನುಕೂಲತೆ ಆಗುವಂಥ ಒಂದು ಸಾಧ್ಯತೆ ಇರತಕ್ಕಂತಹ ವಿಶೇಷತೆ ಇರುವಂಥದ್ದು. ಇನ್ನು ನೋಡಿ, ಅವರ ಒಂದು ವಾಕ್ಚಾತುರ್ಯದಿಂದ ಅವರ ಒಂದು ವ್ಯಾಪಾರ ವ್ಯವಹಾರಗಳನ್ನು ಇನ್ನೂ ವಿಶೇಷವಾಗಿ ಸಾಧನೆ ಮಾಡಿಕೊಳ್ಳುವಂಥ ಒಂದು ಸಾಧ್ಯತೆ ಇರತಕ್ಕಂಥದ್ದು. ಇನ್ನು ವೈವಾಹಿಕ ವಿಚಾರಗಳಲ್ಲಿ ಪ್ರಯತ್ನ ಪಡ್ತಾ ಇರ್ತಕ್ಕಂತಹ ಧನಸ್ಸು ರಾಶಿಯವರಿಗೆ ಉತ್ತಮವಾದಂತಹ ಅನುರೂಪವಾದಂತಹ ಒಂದು ವಧುವರರ ಒಂದು ಆಗಮನ ಆಗುವಂಥ ಒಂದು ಸಾಧ್ಯತೆ ಇರುತ್ತೆ. ಅದೇ ರೀತಿ ಅವರ ಒಂದು ವಿವಾಹ ಪ್ರಯತ್ನಗಳಿಗೆ ಸಫಲತೆ ಸಿಗುವಂಥದ್ದು, ಶುಭ ಶಕುನಗಳು ಬರುವಂತಹ ಒಂದು ಸಾಧ್ಯತೆ ಇರುತ್ತೆ. ಇನ್ನು ಧನಸ್ಸು ರಾಶಿಯ ವಿದ್ಯಾರ್ಥಿಗಳಿಗೂ ಕೂಡ ವಿಶೇಷವಾದಂತಹ ಜ್ಞಾನ ಪ್ರಾಪ್ತಿಯಾಗುವಂಥ ಒಂದು ಸಾಧ್ಯತೆ ಇರತಕ್ಕಂಥದ್ದು. ಇನ್ನು ಧಾನ್ಯಗಳನ್ನು ಬೆಳೆಯುವಂತಹ, ಅಂದರೆ ಬೇಳೆಕಾಳುಗಳನ್ನು ಮತ್ತು ಆಹಾರ ಧಾನ್ಯಗಳನ್ನು ಬೆಳೆಯುವಂತಹ ರೈತರಿಗೆ ವಿಶೇಷವಾದಂತಹ ಲಾಭ ಆಗ್ತಕ್ಕಂಥದ್ದು. ಇನ್ನು ತಾಮ್ರ ಮತ್ತು ಮುತ್ತಿನ ವ್ಯಾಪಾರವನ್ನು ಮಾಡುವಂತಹ ಧನಸ್ಸು ರಾಶಿಯವರಿಗೆ ವಿಶೇಷವಾದಂತಹ ಲಾಭ ಆಗುವಂತಹ ಒಂದು ಸಾಧ್ಯತೆಗಳು ಅತಿ ಹೆಚ್ಚಾಗಿರ್ತಕ್ಕಂತಹ ಒಂದು ವಿಶೇಷತೆ ಇರುತ್ತೆ. ಇನ್ನು ನೋಡಿ, ಆಸ್ತಿಯ ಒಂದು ವಿಚಾರದಲ್ಲಿ, ಇನ್ನು ಡಾಕ್ಯುಮೆಂಟ್ಸ್ ಅನ್ನುವಂತಹ ಒಂದು ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ಇನ್ನು ಆಸ್ತಿಯನ್ನು ಮಾರಾಟ ಮಾಡಬೇಕು ಎನ್ನುವಂತಹ ಧನಸ್ಸು ರಾಶಿಯ ಜಾತಕರಿಗೆ ಶುಭ ಕಾಲವಾಗಿರ್ತಕ್ಕಂಥದ್ದು. ಜನವರಿಯಲ್ಲಿ ಅವ್ರು ಯಾವುದಾದ್ರೂ ಸೈಟ್ ಆಗಲಿ ಮನೆ ಆಗಲಿ ಮಾರಬೇಕು ಅನ್ನುವಂತಹ ಆಸಕ್ತಿ ಉಳ್ಳಂತಹ ಧನಸ್ಸು ರಾಶಿಯ ಜಾತಕರಿಗೆ ಸ್ವಲ್ಪ ರೀತಿ ಅನುಕೂಲವಾಗುವಂಥ ಒಂದು ಸಾಧ್ಯತೆಗಳು ಅತಿ ಹೆಚ್ಚಾಗಿರುವಂತಹ ಒಂದು ವಿಶೇಷತೆ ಇರುತ್ತೆ. ಇನ್ನು ಸಂತಾನದ ಒಂದು ವಿಚಾರಗಳಲ್ಲಿ ಅನುಕೂಲ ಆಗ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ಸಂತಾನಕ್ಕೆ ಪ್ರಯತ್ನ ಪಡ್ತಾ ಇರತಕ್ಕಂತಹ ಧನಸ್ಸು ರಾಶಿಯ
ದಂಪತಿಗಳಿಗೆ ಅನುಕೂಲ ಆಗುವಂತಹ ಒಂದು ಸಾಧ್ಯತೆ ಇರುತ್ತೆ. ಪ್ರೀತಿ ಪ್ರೇಮದ ಒಂದು ವಿಚಾರದಲ್ಲಿ ಪ್ರಯತ್ನವನ್ನು ಪಡ್ತಾ ಇರತಕ್ಕಂತಹ ಧನಸ್ಸು ರಾಶಿಯ ಜಾತಕರಿಗೆ ವಿಶೇಷವಾದಂತಹ ಸಂದರ್ಭ ಸನ್ನಿವೇಶಗಳು ಬರುವಂಥದ್ದು. ಪ್ರೀತಿ ಪ್ರೇಮದ ಒಂದು ವಿಚಾರಗಳಲ್ಲಿ ಸಫಲತೆ ಉಂಟಾಗುವಂತಹ ಒಂದು ಸಾಧ್ಯತೆಗಳು ಅತಿ ಹೆಚ್ಚಾಗಿರ್ತಕ್ಕಂಥದ್ದು. ಇನ್ನು ನೋಡಿ, ದೈವ ಕಾರ್ಯಗಳನ್ನು ಮಾಡುವಂತಹ ಒಂದು ಸಾಧ್ಯತೆಯೂ ಕೂಡ ಅತಿ ಹೆಚ್ಚಾಗಿರುವಂತಹ ಒಂದು ವಿಶೇಷತೆ ಇರುತ್ತೆ. ಇನ್ನು ನೋಡಿ, ಗ್ಯಾಮ್ಲಿಂಗ್ ಆಗಿರ್ಬೋದು, ರೇಸ್ ಆಗಿರ್ಬೋದು, ಅಥವಾ ಬೆಡ್ಡಿಂಗ್ಸ್ ಈ ಥರ ಏನಾದರೂ ಅವರ ವಿಚಾರಗಳಿದ್ದಂಥ ಪಕ್ಷದಲ್ಲಿ ಅದಕ್ಕೂ ಕೂಡ ಒಂದು ರೀತಿ ಅನುಕೂಲ ಆಗ್ತಕ್ಕಂಥ ಒಂದು ಸಾಧ್ಯತೆಗಳಿರುತ್ತೆ. ಆದರೂ ಕೂಡ ಗೋಚಾರದ ಪ್ರಕಾರ ನಾವು ಹೇಳುವಂಥದ್ದು ಇದ್ಯಾವುದು ಕೂಡ ಅವರ ಒಂದು ವೈಯಕ್ತಿಕ ವಿಚಾರಗಳಲ್ಲ. ಆದರೂ ಅವರು ಎಚ್ಚರಿಕೆಯಿಂದ ಈ ಒಂದು ವಿಚಾರಗಳಲ್ಲಿ ಭಾಗವಹಿಸಬೇಕೇ ಹೊರತು ಯಾವುದೇ ಒಂದು ವಿಚಾರದಿಂದ ಅದಕ್ಕೆ ಅನುಗುಣವಾಗಿ ನಡ್ಕೊಳ್ಬಾರ್ದು. ಅವರ ಒಂದು ವ್ಯಕ್ತಿಗತವಾದಂತಹ ಬುದ್ಧಿ ಕೌಶಲ್ಯದಿಂದ ನಡ್ಕೊಳ್ಬೇಕಾಗುತ್ತೆ ಈ ಒಂದು ವಿಚಾರಗಳಲ್ಲಿ. ಇನ್ನು ಹಣಕಾಸಿನ ಒಂದು ವಿಚಾರದಲ್ಲಿ, ಆರ್ಥಿಕ ವಿಚಾರಗಳಲ್ಲಿ ಅನುಕೂಲ ಆಗುವಂತಹ ಒಂದು ಸಾಧ್ಯತೆಗಳು ಅತಿ ಹೆಚ್ಚಾಗಿರುತ್ತೆ. ಇನ್ನು ವೈವಾಹಿಕ ಜೀವನ ಮತ್ತು ದಾಂಪತ್ಯ ಜೀವನದಲ್ಲಿ ಅನುಕೂಲ ಆಗುವಂತಹ ಒಂದು ಸಾಧ್ಯತೆಗಳು ಅತಿ ಹೆಚ್ಚಾಗಿರುವಂಥದ್ದು. ಇನ್ನು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡುವಂತಹ ಧನಸ್ಸು ರಾಶಿಯ ಜಾತಕರಿಗೂ ಕೂಡ ಅನುಕೂಲ ಆಗುವಂತಹ ಒಂದು ಸಾಧ್ಯತೆ ಇರುತ್ತೆ. ಇನ್ನು ಸ್ಟಾಕ್ ಮಾರ್ಕೆಟ್ ಬಿಸ್ನೆಸ್ ಮಾಡುವಂತಹ ಜಾತಕರಿಗೂ ಕೂಡ ಅನುಕೂಲ ಆಗ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ಇನ್ನು ನ್ಯಾಯಾಂಗ ವಿಚಾರಗಳಲ್ಲಿ ಅವರಿಗೆ ವಿಶೇಷವಾದಂತಹ ಲಾಭ ಉಂಟಾಗುವಂತಹ ಒಂದು ಸಾಧ್ಯತೆಗಳು ಅತಿ ಹೆಚ್ಚಾಗಿರುವಂಥದ್ದು. ಇನ್ನು ಮಾಂಗಲ್ಯ ವಿಚಾರಗಳು ನೋಡಿ, 7ನೇ ಮನೆಯಲ್ಲಿ ಕೇತುಗ್ರಹರ ಒಂದು ಪ್ರಭಾವ ಇರೋದ್ರಿಂದ ವಿವಾಹ ಪ್ರಯತ್ನಗಳಲ್ಲಿ ಜಯಪ್ರಾಪ್ತಿ ಆಗುವಂತಹ ಒಂದು ಸಾಧ್ಯತೆಗಳು ಅತಿ ಹೆಚ್ಚಾಗಿರ್ತಕ್ಕಂತಹ ಒಂದು ವಿಶೇಷತೆ ಇರುತ್ತೆ. ಇನ್ನು ಹಿರಿಯ ವಿದ್ಯಾಭ್ಯಾಸ ಅಂದರೆ ಹೈಯರ್ ಎಜುಕೇಷನನ್ನು ಹೆಚ್ಚಾಗಿ ಮಾಡಬೇಕು, ವಿದೇಶ ಪ್ರಯಾಣಗಳಿಗೆ ಹೋಗಿ ಮಾಡಬೇಕು, ವಿದೇಶದಲ್ಲಿ ಹೋಗಿ ನಾವು ಮಾಡಬೇಕು ಅನ್ನುವಂತಹ ಒಂದು ಜಾತಕರಿಗೂ ಕೂಡ ಧನಸ್ಸು ರಾಶಿಯ ಜಾತಕರಿಗೆ ವಿಶೇಷವಾದಂತಹ ಅನುಕೂಲ ಆಗ್ತಕ್ಕಂತಹ ಒಂದು ಸಾಧ್ಯತೆಗಳು ಅತಿ ಹೆಚ್ಚಾಗಿರುವಂಥದ್ದು. ಇನ್ನು ಧಾರ್ಮಿಕ ಕೇಂದ್ರಗಳನ್ನು ನಡೆಸುವಂತಹ ಧನಸ್ಸು ರಾಶಿಯ ಜಾತಕರಿಗೂ ಕೂಡ ವಿಶೇಷವಾದಂತಹ ಅನುಕೂಲಗಳಾಗ್ತಕ್ಕಂತಹ ಒಂದು ಸಾಧ್ಯತೆಗಳಿರುತ್ತೆ. ಇನ್ನು ನೋಡಿ, 12ನೇ ಮನೆಯಲ್ಲಿ ಬುಧ ಗ್ರಹರ ಒಂದು ಪ್ರಭಾವ ಇರೋದ್ರಿಂದ ಸ್ನೇಹಿತರ ಒಂದು ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ಅದೇ ರೀತಿ ಸ್ತ್ರೀಯರ ಒಂದು ವಿಚಾರದಲ್ಲಿ ಪುರುಷ ಜಾತಕರಾದರೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ಅನಾವಶ್ಯಕವಾಗಿ ಹೆಚ್ಚಾಗಿ ಖರ್ಚಾಗುವಂಥ ಒಂದು ಸಾಧ್ಯತೆಗಳಿರುತ್ತೆ. ಈ ಒಂದು ವಿಚಾರದಲ್ಲಿ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ಸ್ತ್ರೀ ಜಾತಕರಾದರೆ ಮನೆತನದ ಸ್ತ್ರೀಯರ ಒಂದು ವಿಚಾರದಲ್ಲಿ, ಸ್ನೇಹಿತರ ಒಂದು ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ವಿನಾಕಾರಣ ವೈಮನಸ್ಸು ಬರುವಂತಹ ಒಂದು ಸಾಧ್ಯತೆಗಳು ಅತಿ ಹೆಚ್ಚಾಗಿರ್ತಕ್ಕಂಥದ್ದು. ಇನ್ನು ಹಿತಶತ್ರುಗಳ ಒಂದು ಕಾಟ ಕೂಡ ಜನವರಿ ತಿಂಗಳಲ್ಲಿ ಇವರಿಗೆ ಇರುವಂತಹ ಒಂದು ಸಾಧ್ಯತೆ ಇರುತ್ತೆ. ಅದರಿಂದ ಹಿತಶತ್ರುಗಳು ಯಾರು, ಅವರಿಗೆ ಹಿತವನ್ನು ಬಯಸುವವರು ಯಾರು ಅನ್ನುವಂಥದ್ದು ಅವರವರ ಒಂದು ಸ್ವಂತ ವಿಚಾರದಲ್ಲಿ ಸ್ವಂತ ಬುದ್ಧಿಯಿಂದ ಅವರು ವರ್ತನೆ ಮಾಡಬೇಕಾಗುತ್ತೆ. ಇದಿಷ್ಟು ಕೂಡ ಸಂಕ್ಷೇಪವಾಗಿ ಧನಸ್ಸು ರಾಶಿಯ ಗೋಚಾರ ಪ್ರಕಾರ ಇರುವಂತಹ ಒಂದು ಗೋಚಾರ ಫಲಗಳಾಗಿರ್ತಕ್ಕಂಥದ್ದು. ಇನ್ನು ವೈಯಕ್ತಿಕವಾಗಿ ಅವರವರ ಜಾತಕದ ಪ್ರಕಾರ ಫಲಗಳು ವಿಭಿನ್ನ ರೀತಿಯಲ್ಲಿ ಇರುವಂಥ ಒಂದು ಸಾಧ್ಯತೆ ಇರುತ್ತೆ. ಯಾರಿಗಾದರೂ ಕೂಡ ವೈಯಕ್ತಿಕವಾಗಿ ನಾವು ತಿಳ್ಕೊಬೇಕು ಅನ್ನುವಂತಹ ಮನೋಭಾವನೆ ಇದ್ದಂಥವರು ಸೂಕ್ತ ರೀತಿಯಲ್ಲಿ ಅವರ ಒಂದು ಜಾತಕವನ್ನು ಪರಿಶೀಲನೆ ಮಾಡಿಕೊಳ್ಳೋದ್ರಿಂದ ಅವರಿಗೆ ಇನ್ನೂ ಹೆಚ್ಚಿನ ಒಂದು ಫಲಗಳನ್ನು ತಿಳಿದುಕೊಳ್ಳುವಂತಹ ಒಂದು ಅವಕಾಶಗಳು ಇರುವಂಥದ್ದು. ಇದಿಷ್ಟು ಕೂಡ ಇವತ್ತಿನ ಒಂದು ಧನಸ್ಸು ರಾಶಿಯ ಜನವರಿ ತಿಂಗಳ ಮಾಸ ಭವಿಷ್ಯ ಆಗಿರ್ತಕ್ಕಂಥದ್ದು. ಇನ್ನೂ ಹೆಚ್ಚಿನ ವಿಚಾರಗಳಿಗೆ ನಮ್ಮ ಜ್ಯೋತಿರ್ಮಯ ನಾಡಿ ಜ್ಯೋತಿಷ್ಯ ಸಂಸ್ಥೆಗೆ ಕರೆ ಮಾಡಿ ತಿಳ್ಕೊಬೋದು ಅಥವಾ ನೇರವಾಗಿ ಭೇಟಿ ಕೊಟ್ಟು ತಿಳ್ಕೊಬೋದಾಗಿರುತ್ತೆ. ಎಲ್ಲರಿಗೂ ಕೂಡ ಜಗನ್ಮಾತೆಯ ದಿವ್ಯ ಆಶೀರ್ವಾದ ಇರಲಿ ಅಂತೆ ಮತ್ತೊಮ್ಮೆ ನನ್ನ ಆರಾಧ್ಯ ದೇವತೆ ಲಲಿತಾಂಬಿಕೆಯ ಬಳಿ ಪ್ರಾರ್ಥನೆ ಸಲ್ಲಿಸುತ್ತಾ ಸರ್ವೇ ಜನಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಶುಭಮಸ್ತು.